ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ. ಏನಪ್ಪ ಇವತ್ತಿನ ವಿಡಿಯೋ ಅಂತ ಅಂದರೆ, ನಾನು ಒಂದು ಗೋಲ್ ಇಟ್ಕೊಂಡಿದ್ದೀನಿ. ಸಿಂಪಲ್ ಗೋಲು. ಈ ನನ್ನ ಹತ್ರ ಒಂದು 2,00,000 ಅಮೌಂಟ್ ಐತೆ. ಈ 2,00,000ನ ಈ ಒಂದು ವರ್ಷದಲ್ಲಿ ಮಿನಿಮಮ್ 4 ರಿಂದ 5 ಲಕ್ಷ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಬೆಳಿಗ್ಗೆ ಸ್ಕ್ಯಾಲ್ಪಿಂಗ್ ತೊಗೊಂಡೆ. ಸ್ಕ್ಯಾಲ್ಪಿಂಗಲ್ಲಿ ಒಂದು 3,800 ಪ್ರಾಫಿಟ್ ಆಗೈತೆ. ಈಗೇನಾದರೂ 5 ಮಿನಿಟ್ ಟೈಮ್ ಫ್ರೇಮಲ್ಲಿ 5 ಏನಾದರೂ ಎಂಟ್ರಿ ಸಿಕ್ಕಿದ್ರೆ, ಬಟ್ ಇಷ್ಟೊಂದು ಫಾಸ್ಟಾಗಿ ಕೆಳಗಡೆ ಮೂವ್ ಆಗ್ಬಿಡ್ತು. ಮೂವ್ ಆಗಲಿಲ್ಲ ಅಂತ ಅಂದಿದ್ರೆ ಒಂದು ಎಂಟ್ರಿ ಸಿಗ್ತಾಯಿತ್ತು. ಅಂದರೆ ಪ್ರೈಸ್ ಆಕ್ಷನ್ ಮೇಲೆ ಮತ್ತು 5 ಮಿನಿಟ್ ಟೈಮ್ ಫ್ರೇಮು 5 ಮೇಲೆ ಟ್ರೇಡ್ ಮಾಡ್ತೀನಿ ನಾನು. ಯಾವಾಗಲೂ ಅದರಲ್ಲೇ ಕಂಟಿನ್ಯೂ ಪದೇ ಪದೇ ಚೇಂಜ್ ಮಾಡೋದು. ಒಂದು ಸೆಟಪ್ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೀವು ಅಷ್ಟೇ ಟ್ರೇಡ್ ಮಾಡ್ಬೇಕಾದ್ರೆ ಒಂದು ಸೆಟಪ್ನ 1 ವರ್ಷ ಟ್ರೈ ಮಾಡಿ ನೋಡಿ. ಇದು ಸರಿ ಇಲ್ಲ, ಇನ್ನೊಂದು ಸರಿ ಇಲ್ಲ, ಇನ್ನೊಂದು ಸರಿ ಇಲ್ಲ ಅಂದ್ಬಿಟ್ಟು ಬೇರೆ ಬೇರೆದಕ್ಕೆ ಹೋದರೆ ನೀವು ಓವರಾಲು ಲಾಸಲ್ಲೇ ಇರ್ತೀರ. ಈ ಸೆಟಪ್ ಚೆನ್ನಾಗಿಲ್ಲ, ಆ ಸೆಟಪ್, ಓವರಾಲ್ ಎಲ್ಲ ಸೆಟಪ್ಪು ಚೆನ್ನಾಗಿರ್ತವೆ. 60-70% ವರ್ಕ್ ಆಗೋ ಸೆಟಪ್ಪು ಇರ್ತವೆ. ಬಟ್ ಏನಂತ ಅಂದರೆ 60-70% ವರ್ಕ್ ಆಗೋ ಸ್ಟ್ರಾಟಜಿ ಇದ್ರೂ ನೀವು ಯಾಕೆ ಲಾಸ್ ಆಯ್ತಾ ಇರ್ತೀರ ಅಂದರೆ, ಒಂದು ಸ್ಟ್ರಾಟಜಿನ ಕನ್ಸಿಸ್ಟೆನ್ಸಿಯಾಗಿ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗಲ್ಲ ಫಸ್ಟು. ಸೆಕೆಂಡು, ನೀವು ಎಷ್ಟೇ ಒಳ್ಳೆ ಟ್ರೇಡರ್ ಆದ್ರೂ ಏನು ಮಾಡ್ತೀರಾ, ನಿಮ್ಮ ರಿಸ್ಕ್ ಮ್ಯಾನೇಜ್ಮೆಂಟ್ ಗೊತ್ತಿರೋಲ್ಲ. ಏನು, ನಂದು ದಿನದ ರಿಸ್ಕ್ ಎಷ್ಟು, ಒಂದು 5,000 ರೂಪಾಯಿನೋ 2,000 ರೂಪಾಯಿನೋ ಒಂದೊಂದು ಕ್ಯಾಪಿಟಲ್. ಈಗ ನಿಮ್ಮ ಕ್ಯಾಪಿಟಲ್ ಒಂದು 2 ಲಕ್ಷ ಅಂತ ಅಂದ್ಕೊಳ್ಳಿ. ನಂದು 2 ಲಕ್ಷ ರೂಪಾಯಿಗೆ ಮಿನಿಮಮ್ 4,000 ರೂಪಾಯಿ ದಿನಕ್ಕೆ. 4,000 ರೂಪಾಯಿ ರಿಸ್ಕು. ಪ್ರಾಫಿಟ್ ಬಂದು ಅದು ಅನ್ಲಿಮಿಟೆಡು, ಎಷ್ಟಾರು ಆಗಲಿ ಪ್ರಾಫಿಟ್ಟು. ನೀವು ಲಾಸು ಫಸ್ಟು ಫಿಕ್ಸ್ ಆಗಿ. ಅಂದರೆ ಮಾರ್ಕೆಟಲ್ಲಿ 95% ಜನ ದುಡ್ಡು ಕಳ್ಕೊತಾರೆ. ನಾವೇನು ಜೀನಿಯಸ್ ಅಲ್ಲ, ನಾವು ದುಡ್ಡು ಕಳ್ಕೊತೀವಿ ಅನ್ನೋ ಮೈಂಡ್ ಸೆಟ್ಟಲ್ಲಿ ನೀವೇನಾದರೂ ಬಂದರೆ ಮಾರ್ಕೆಟು ನಿಮಗೆ ರಿವಾರ್ಡ್ ಮಾಡೇ ಮಾಡ್ತದೆ. ಸಿಂಪಲಾಗಿ ಹೇಳಬೇಕು ಅಂತ ಅಂದರೆ, ನೀವು ಒಂದು ರಿಸ್ಕ್ ಮ್ಯಾನೇಜ್ಮೆಂಟ್ ಇಟ್ಕೊಳ್ಳಿ. ನನ್ನ ದಿನದ್ದು ಇಷ್ಟು ಲಾಸ್ ಆದರೆ 1 ಟ್ರೇಡಲ್ಲಿ ಲಾಸ್ ಆಯ್ತದೋ 5 ಟ್ರೇಡಲ್ಲಿ ಲಾಸ್ ಆಯ್ತದೋ, ನಂದು ದಿನಕ್ಕೆ ಒಂದು 5,000 ರೂಪಾಯಿ ಲಾಸು ಅಂತ ಅಂದ್ಕೊಳ್ಳಿ. ಮಿನಿಮಮ್ಮು ನಾನು ದಿನಕ್ಕೆ 3 ಟ್ರೇಡ್ ಮಾಡ್ತೀನಿ ಅಂತ ನಿರ್ಧಾರ ಮಾಡ್ಕೊಳ್ಳಿ. ಆವಾಗ ಓವರ್ ಟ್ರೇಡು ಕಡಿಮೆ ಆಯ್ತದೆ, ನಿಮ್ಮ ಲಾಸು ಕಡಿಮೆ ಆಯ್ತದೆ. ಈಗ ಒಂದು ವರ್ಷ ಒಂದು ಸೆಟಪ್ಪಲ್ಲಿ 1 ವರ್ಷ ನಾನು ಅದೇ ಸೆಟಪ್ಪಲ್ಲಿ ಟ್ರೇಡ್ ಮಾಡ್ತೀನಿ ಅಂದ್ರೆ ನೀವು ಓವರಾಲು ಪ್ರಾಫಿಟಬಲ್ ಆಗ್ಬಿಟ್ಟಿರ್ತೀರ. ಬಟ್ ಏನಂದರೆ, ಒಂದು ಸೆಟಪ್ಪಲ್ಲಿ ಒಂದು ಸ್ಟ್ರಾಟಜಿಯಲ್ಲಿ ನೀವು ಯೂಸ್ ಮಾಡಲ್ಲ. ಏನು ಮಾಡ್ತೀರಾ, ಇವತ್ತೊಂದು ಸ್ಟ್ರಾಟಜಿ ಯೂಸ್ ಮಾಡ್ತೀರಾ, ಇದು ಯಾಕೋ ಸರಿ ಹೋಯ್ತಲ್ಲ ಅಂದ್ಬಿಟ್ಟು ನಾಳೆ ಒಂದು ಯೂಸ್ ಮಾಡ್ತೀರಾ, ಅದು ಸರಿ ಹೋಯ್ತಲ್ಲ ಅಂದ್ಬಿಟ್ಟು ನಾಳಿದೊಂದು ಯೂಸ್ ಮಾಡ್ತೀರಿ. ಈ ಥರ ಯೂಸ್ ಮಾಡ್ಕೊಂಡು ಬೇರೆ ಬೇರೆ ನೋಡಿಕೊಂಡು ನೀವು ಯಾವುದೇ ಸ್ಟ್ರಾಟಜಿ ಸರಿ ವರ್ಕ್ ಆಯ್ತದೆ ಬಿಡಪ್ಪ ಅನ್ನೋ ಸ್ಟ್ರಾಟಜಿ ಹುಡಿಕೊಂಡ್ರು ನೀವು ಲಾಸ್ ಆಯ್ತೀರ. ಏನಕ್ಕೆ ಲಾಸ್ ಆಯ್ತೀರ ಅಂದರೆ, ನೀವು ಫಸ್ಟ್ ಆಫ್ ಆಲ್ ರಿಸ್ಕ್ ಏನು ಅಂತ ಗೊತ್ತಿರೋಲ್ಲ ನಿಮಗೆ. ಎಷ್ಟು ರಿಸ್ಕ್ ತೊಗೋಬೇಕು, ಎಷ್ಟು ಪ್ರಾಫಿಟ್ ತೊಗೋಬೇಕು ಅನ್ನೋದು ಗೊತ್ತಿರೋಲ್ಲ. ರಿಸ್ಕ್ಗೆ ಒಂದು 10 ರೂಪಾಯಿ ರಿಸ್ಕ್ಗೆ ಒಂದು 20 ರೂಪಾಯಿ ಪ್ರಾಫಿಟ್ ಮಾಡ್ತೀನಿ ಅನ್ನೋ ಥರ ನಿಮ್ಮ ಮೈಂಡ್ ಸೆಟ್ಟಲ್ಲಿ ಇದ್ದರೆ ಏನೂ ಸಮಸ್ಯೆ ಆಗೋಲ್ಲ. ನೀವು ಯಾವಾಗ ಮಿನಿಮಮು 1:2, 1:4, 1:5 ಗಂಟೆ ವೆಯ್ಟ್ ಮಾಡಲ್ಲ, ನಿಮ್ಮದು ಲಾಸು ಜಾಸ್ತಿಯಾಗಿ ಲಾಭ ಕಡಿಮೆ ಆದರೆ ಓವರಾಲ್ ನೀವು ನೆಗೆಟಿವಲ್ಲಿ ಇರ್ತೀರ. ಅದ್ರ ಬದಲು ನೀವು ಓವರಾಲ್ ಪ್ರಾಫಿಟಬಲ್ ಆಗಿರಬೇಕು ಅಂದರೆ, ನಿಮ್ಮ ಪ್ರಾಫಿಟ್ಟು ಒಂದು ಬಿಗ್ ಪ್ರಾಫಿಟ್ ಇರಬೇಕು, ಇಲ್ಲ ಸ್ಮಾಲ್ ಲಾಸು ಸ್ಮಾಲ್ ಪ್ರಾಫಿಟ್ ಇರಬೇಕು. ಸ್ಮಾಲ್ ಲಾಸು ಸ್ಮಾಲ್ ಪ್ರಾಫಿಟ್ಟು ನೀವು ಕಂಟಿನ್ಯೂ ಮಾಡ್ಕೊಯ್ತೀರ, ಒಂದಿನ ಯಾವತ್ತೋ ಬಿಗ್ ಪ್ರಾಫಿಟ್ ಆಯ್ತದೆ. ನೀವೇನಾದರೂ ಬಿಗ್ ಲಾಸ್ಗಳನ್ನ ಕೊಟ್ಕೊಂಡು ಹೋಗ್ತಿದ್ರೆ ನಿಮ್ಮ ಓವರಾಲು ನಿಮ್ಮ ಅಕೌಂಟು ಮೈನಸಲ್ಲೇ ಇರ್ತದೆ ಯಾವಾಗಲೂ. ಇಷ್ಟೇ ಸಿಂಪಲ್ ಲಾಜಿಕ್ಕು. ನೀವು ಇದನ್ನು ಅರ್ಥ ಮಾಡ್ಕೊಂಡು, ನಾನು ಒಂದು ಸಿಂಪಲಾಗಿ ಹೇಳ್ಬಿಡ್ತೀನಿ, ಕ್ಲಿಯರಾಗಿ ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ಒಂದು ಲಾಟಲ್ಲಿ 1 ವರ್ಷ ಒಂದು ಸೆಟಪ್ಪಲ್ಲಿ ಒಂದು ಸ್ಟ್ರಾಟಜಿನ ಯೂಸ್ ಮಾಡಿ ನಾನು ದಿನಕ್ಕೆ 10 ರೂಪಾಯಿಯಿಂದ 20 ರೂಪಾಯಿ ಲಾಸ್ ಮಾಡ್ಕೋತೀನಿ. ಒಂದು ಲಾಟಲ್ಲಿ ಪ್ರಾಫಿಟ್ಟು 40 ರೂಪಾಯಿ ಬರೋವರೆಗೂ ವೆಯ್ಟ್ ಮಾಡ್ತೀನಿ. ಈ ಮೈಂಡ್ಸೆಟ್ಟಲ್ಲಿ ನೀವೇನಾದರೂ ಟ್ರೇಡಿಂಗ ಮಾಡಿದ್ರೆ ನೀವು ಓವರಾಲು ನಿಮ್ಮ ಲೈಫ್ ಟೈಮು ಪ್ರಾಫಿಟಬಲ್ ಆಗಿರ್ತೀರ. 1:2, 1:4, 1:5 ಯಾವಾಗ ಹೋಯ್ತೀರ ನೀವು, ಆವಾಗ ನೀವು ಓವರಾಲ್ ಪ್ರಾಫಿಟಬಲ್ ಆಗಿರ್ತೀರ. ಇದು 5 ಮಿನಿಟ್ ಟೈಮ್ ಫ್ರೇಮ್ ಆಗಲಿ, ನೀವು 1 ಮಿನಿಟ್ ಟೈಮ್ ಫ್ರೇಮ್ ಆಗಲಿ, ಏನಾರಾಗಲಿ ರ್ಯಾಂಡಮಾಗೆ ಒಂದು ಸ್ಟ್ರಾಟಜಿ ಅಂದ್ಕೊಳ್ಳಿ. ಸ್ಟ್ರಾಟಜಿನೇ ಬೇಡ, ನೀವು ಬೆಳಗ್ಗೆ ಒಂದು ರಿಲಯನ್ಸ್ ಅಂತ ಅಂದ್ಕೊಳ್ಳಿ. ರಿಲಯನ್ಸಲ್ಲಿ ಒಂದು ಟ್ರೇಡು ಅಂದರೆ ಬೆಳಿಗ್ಗೆ ಒಂದು ಟೈಮಿಂಗ್ ಇಟ್ಕೊಳ್ಳಿ. 9:15 ಮಾರ್ಕೆಟ್ ಓಪನ್ ಆದಾಗ 9:20ಕ್ಕೆ ಅಂದ್ಕೊಳ್ಳಿ, 9:23ಕ್ಕೆ ಅಂತ ಅಂದ್ಕೊಳ್ಳಿ, 9:23 ನೀವು ಟೈಮಿಂಗ್ ಯಾವ್ದಾರ ಇಟ್ಕೊಳ್ಳಿ. ಆ ಟೈಮಿಂಗಲ್ಲಿ ದಿನ ನಾನು ರಿಲಯನ್ಸ್ ಸ್ಟಾಕ್ಸ್ನ ಬೈ ಮಾಡ್ತೀನಿ. 10 ಸ್ಟಾಕ್ಸ್ನ ಬೈ ಮಾಡ್ತೀನಿ. 10 ಸ್ಟಾಕ್ಸ್ನ ಬೈ ಮಾಡಿ ಇಂಟ್ರಾಡೇಲೇ ಮಾಡ್ತೀನಿ. ದಿನಕ್ಕೆ 10 ಸ್ಟಾಕ್ಸ್ನ ಬೈ ಮಾಡ್ತೀನಿ. ನಂದು ಲಾಸು ಅದರಲ್ಲಿ ಏನೈತೆ ಅದರಿಂದ 10 ರೂಪಾಯಿ ಕೆಳಗಡೆ ಸ್ಟಾಪ್ ಲಾಸು. ಟಾರ್ಗೆಟು ಅದು 20 ರೂಪಾಯಿಂದ 30 ರೂಪಾಯಿ ಟಾರ್ಗೆಟು. ಈ ಥರ ನೀವು 1 ವರ್ಷ ಟ್ರೇಡ್ ಮಾಡಿದ್ರೆ ನೀವು ಓವರಾಲು ಯಾವುದೇ ಕಾರಣಕ್ಕೂ ಲಾಸ್ ಆಗೋಲ್ಲ.
ರ್ಯಾಂಡಮಾಗಿ ಟ್ರೇಡ್ ಮಾಡಿದ್ರು ನೀವು ಒನ್ ಟೈಮಿಂಗಲ್ಲಿ ಒಂದು ಲಾಟಲ್ಲಿ 1 ವರ್ಷ ಟ್ರೇಡ್ ಮಾಡಿದ್ರೆ ನೀವು ಓವರಾಲ್ ಪ್ರಾಫಿಟಬಲ್ ಆಗಿರ್ತೀರ. ಇದನ್ನು ಅರ್ಥ ಮಾಡ್ಕೊಂಡು ನೀವು ಟ್ರೇಡಿಂಗ ಮಾಡಿ. ಟ್ರೇಡಿಂಗಲ್ಲಿ ಸಕ್ಸಸ್ ಆಗೋದು 95% ಫೇಲ್ ಆಗೋದು ಕಾರಣ ಇದೆ. ಅಂದರೆ ರಿಸ್ಕ್ ಮ್ಯಾನೇಜ್ಮೆಂಟು, ಮನಿ ಮ್ಯಾನೇಜ್ಮೆಂಟು, ನಿಮ್ಮ ಸೈಕಾಲಜಿ ಏನಪ್ಪ ಅಂತಂದರೆ, ನೀವು ಟ್ರೇಡ ಎಕ್ಸಿಕ್ಯೂಟ್ ಮಾಡೋಕ್ಕೆ ಮುಂಚೆನೇ ಒಂದಿನ ಮುಂಚೆನೇ ಆಲೋಚನೆ ಮಾಡ್ಕೊಳ್ಳಿ, ನಾನು ಟ್ರೇಡ್ನ ಯಾವ ಸೈಡ್ ಸಿಕ್ಕಿದ್ರೆ ತೊಗೋಬೇಕು. ನಾನು ಯಾವಾಗೂ ಪುಟ್ ಸೈಡ್ ತೊಗೋಬೇಕು ಅಂತ ನಾನು ನಿರ್ಧಾರ ಆಗಿರ್ತೀನಿ. ಪುಟ್ ಸೈಡ್ಗೆ ಎಂಟ್ರಿ ಸಿಗಲಿಲ್ಲ ಈಗ ನನಗೆ, ಪರವಾಗಿಲ್ಲ. ಪುಟ್ ಸೈಡ್ಗೆ ಎಂಟ್ರಿ ಸಿಗಲಿಲ್ಲ ಅಂದ್ಬಿಟ್ಟು ಇವಾಗ ಎಂಟ್ರಿ ತೊಗೊಂಡ್ರೆ ಅದು ಒಂದು ಚೂರು ಮೂವ್ ಆದ್ರೂ ನಮ್ಮ ಮೈಂಡ್ಸೆಟ್ ಚೇಂಜ್ ಆಗಿಬಿಟ್ಟು ಉಲ್ಟಾ ಸೀದಾ ಕಾಲ್ ಸೈಡು ಪುಟ್ ಸೈಡು ಎಲ್ಲ ತಪ್ಪು ಮಾಡಿ ಸಹಜ. ನಾನು ತಪ್ಪು ಮಾಡೇ ಕಲ್ತ್ಕೊಂಡಿರೋದು. ಅದಕ್ಕೆ ಹೇಳ್ತಾ ಇದ್ದೀನಿ, ನೀವು ಟ್ರೇಡ್ ಮಾಡಬೇಕಾದ್ರೆ ಮಿನಿಮಮ್ ಇಲ್ಲ ಅಂದ್ರೂ ರಿಸ್ಕು, ರಿವಾರ್ಡು, ಮನಿ ಮ್ಯಾನೇಜ್ಮೆಂಟು, ನಿಮ್ಮ ಸೈಕಾಲಜಿ ಮೂರೂ ಕರೆಕ್ಟಾಗಿದ್ದರೆ ಮಾತ್ರ ಟ್ರೇಡಿಂಗ್ಗೆ ಮಾಡಿ. ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಟ್ರೇಡಿಂಗ್ ಮಾಡೋಕ್ಕೆ ಹೋಗ್ಬಿಡಿ. ಟ್ರೇಡಿಂಗ್ ಬಿಟ್ಬಿಡಿ ಮಾಡ್ತಿದ್ರು. ನಿಮ್ಮ ಸೈಕಾಲಜಿ ಚೆನ್ನಾಗಿಲ್ಲ, ಮನಿ ಮ್ಯಾನೇಜ್ಮೆಂಟ್ ಚೆನ್ನಾಗಿಲ್ಲ, ರಿಸ್ಕ್ ಮ್ಯಾನೇಜ್ಮೆಂಟ್ ಚೆನ್ನಾಗಿಲ್ಲ ಅಂದರೆ ನಿಮ್ಮ ಹತ್ರ 1 ಕೋಟಿ ಇದ್ದರೂ ಮಾರ್ಕೆಟ್ ಉಳಿಸಲ್ಲ. ನಿಮ್ಮ ಹತ್ರ ಸೈಕಾಲಜಿ ಚೆನ್ನಾಗಿದ್ದು, ಮನಿ ಮ್ಯಾನೇಜ್ಮೆಂಟ್ ಚೆನ್ನಾಗಿದ್ದು, ರಿಸ್ಕ್ ಮ್ಯಾನೇಜ್ಮೆಂಟ್ ಚೆನ್ನಾಗಿದ್ದರೆ ನಿಮ್ಮ ಮಾರ್ಕೆಟ್ ರಿವಾರ್ಡ್ ಮಾಡೇ ಮಾಡ್ತದೆ. ಆ ಉದ್ದೇಶದಿಂದ ಮಾಡ್ತೇನೆ. ಇದು ಮೂವ್ ಆಗ್ಬಿಡ್ತು ಫ್ರೆಂಡ್ಸ್, ಎಂಟ್ರಿ ಸಿಗೋಲ್ಲ ನನಗೆ. ಎಂಟ್ರಿ ಅದು ನೋಡಿ, ಈ ಲೆವೆಲಲ್ಲಿ ಎಲ್ಲಾದರೂ ಈ ಕನ್ಸಾಲ್ಟೇಷನ್ ಲೆವೆಲಲ್ಲಿ ಇದನ್ನ ಇವಾಗ ಬ್ರೇಕ್ ಮಾಡ್ತದೆ. ನನಗೆ 5 ಮಿನಿಟ್ ಟೈಮ್ ಫ್ರೇಮಲ್ಲಿ ಈ ಥರ ಎಂಟ್ರಿ ಸಿಗಬೇಕು ನನಗೆ. ಈ ಥರ ಎಂಟ್ರಿ ಸಿಕ್ಕಿದ್ರೆ ನೋಡಿ, ಇಲ್ಲ ಐತಲ್ಲ, ಈ ಥರ ಅಂದರೆ ಈ ಕ್ಯಾಂಡ್ಲ್ ಕ್ಲೋಸ್ ಇರ್ತದಲ್ಲ, ಈ ಥರ ಕ್ಲೋಸ್ ಆಗಿ ಸಿಗಬೇಕು. ಬಟ್ ಇದರಲ್ಲಿ ಸಿಗಲಿಲ್ಲ. ಆ್ಯಕ್ಚುಲಿ ಟಾರ್ಗೆಟ್ ಇಲ್ಲಿವರೆಗೂ ಇಟ್ಕೋಬೋದು, ಬಟ್ ನಾನು ಎಂಟ್ರಿ ತೊಗೊಳ್ಳಲ್ಲ. ಯಾಕೆ ಅಂದರೆ ನಂದು ಟಾರ್ಗೆಟು, ಸ್ಟಾಪ್ ಲಾಸು ಎಲ್ಲ ಕರೆಕ್ಟಾಗಿರಬೇಕು. ಮಿನಿಮಮ್ 1:2 ಇರಬೇಕು. ಆ ಥರ ಇದ್ದರೆ ಮಾತ್ರ ಟ್ರೇಡ್ ತೊಗೊಳ್ಳೋದು, ಇಲ್ಲ ಟ್ರೇಡೇ ತೊಗೊಳ್ಳೋಲ್ಲ ನಾನು. ಪರವಾಗಿಲ್ಲ, ಮಾರ್ಕೆಟ್ ಒಂದೇ ದಿನ ಅಲ್ವಲ್ಲ, ನಾವಿರುವವರೆಗೂ ಮಾರ್ಕೆಟ್ ಇದ್ದೇ ಇರ್ತದೆ. ಯಾವಾಗೂ ಮಾರ್ಕೆಟು ನೀವು 9:15 3:15 ಗಂಟೆ ನೀವು ಯಾವಾಗ ಬೇಕಾದ್ರೂ ಮಾರ್ಕೆಟ್ನಲ್ಲಿ ಟ್ರೇಡ್ ಮಾಡ್ಬೋದು. ನಿಮ್ಮ ಹತ್ರ ದುಡ್ಡಿರ್ಬೇಕಷ್ಟೇ. ಅದ್ರ ಬದಲು ನಿಮ್ಮ ಹತ್ರ ದುಡ್ಡಿರೋದು ಕಡಿಮೆ, ಮಾರ್ಕೆಟ್ ಇರೋದು ಅನ್ಲಿಮಿಟೆಡು. ಅವಾಗ ಯಾಕೆ ಯೋಚನೆ ಮಾಡ್ತೀರಾ? ಅನ್ಲಿಮಿಟೆಡ್ ಇರ್ಬೇಕಾದ್ರೆ ನೀವು ಯಾವಾಗ ಹೋದ್ರೂ ಊಟ ಸಿಗ್ತದೆ ಅನ್ಬೇಕಾರೆ ಯಾಕೆ ತಲೆ ಕೆಡಿಸ್ಕೊತೀರ? ಊಟ ಯಾವಾಗಾದ್ರೂ ಮಾಡಿ. ಬಟ್ ಏನಂತಂದರೆ, ನಿಮಗೆ ಯಾವಾಗ ಹೊಟ್ಟೆ ಹಸಿತದೆ ಆವಾಗ ಊಟ ಮಾಡಿದ್ರೆ ಅದು ಊಟಕ್ಕೊಂದು ಬೆಲೆ. ಅಂದರೆ ನಿಮ್ಗೆ ಯಾವಾಗ ಪರ್ಫೆಕ್ಟ್ ಎಂಟ್ರಿ, ಪರ್ಫೆಕ್ಟ್ ಸ್ಟಾಪ್ ಲಾಸು, ಪರ್ಫೆಕ್ಟ್ ಟಾರ್ಗೆಟ್ ಹೆಚ್ಚು ಕಡಿಮೆ ಇರಲಿ. ಟಾರ್ಗೆಟ್ ಯಾವಾಗಲೂ ಅಷ್ಟೇ ನೀವು ಕ್ವಾಂಟಿಟಿ ಸೈಜು 1 ಲಾಟು 2 ಲಾಟು ಈ ಥರದ್ರಲ್ಲೇ ಟ್ರೈ ಮಾಡಿ. ಈ ಥರ ಟ್ರೈ ಮಾಡಿ ನೀವು ಸಕ್ಸಸ್ ಆಗ್ಬೋದು. 190% ಯಾಕೆ ಫೇಲ್ ಆಯ್ತಾರೆ ಅಂದರೆ, ಒಂದು ಸ್ಟ್ರಾಟಜಿನ ಒಂದು ವಾರ 15 ದಿನ ನೋಡ್ತಾರೆ, ಬ್ಯಾಕ್ ಟೆಸ್ಟ್ ಮಾಡ್ತಾರೆ, ಎಲ್ಲ ಮಾಡಿ ಕೊನೆಗೆ ಏನು ಮಾಡ್ತಾರೆ? ಲಾಸ್ ಮಾಡ್ಕೋತಾರೆ. ಯಾಕೆ? ಅವ್ರ ಸೈಕಾಲಜಿ ಚೆನ್ನಾಗಿರಲ್ಲ, ರಿಸ್ಕ್ ಮ್ಯಾನೇಜ್ಮೆಂಟ್ ಚೆನ್ನಾಗಿರಲ್ಲ, ಮನಿ ಮ್ಯಾನೇಜ್ಮೆಂಟ್ ಚೆನ್ನಾಗಿರಲ್ಲ. ಇಷ್ಟೊಂದು ಸಲ ಹೇಳ್ತಾನೆ ನಿಮ್ಗೆ ಬೋರ್ ಆಗ್ಬೋದು. ಬಟ್ ಬೇಸಿಕ್ ಇದು ಈ ಲಾಜಿಕ್ನ ಅರ್ಥ ಮಾಡ್ಕೋತಾನೆ. ನಾನು ಅಷ್ಟೇ 2 ವರ್ಷ ಅದ್ರ ಬಗ್ಗೆ ಫುಲ್ಲು ಏನು ಎತ್ತ ಅಂತ ಎಲ್ಲ ನೋಡಿ ಇವಾಗ ನನಗೆ ಅರ್ಥ ಆಗೈತೆ. ಹಿಂಗಾದರೆ ಹಿಂಗೆ ಆಗ್ಬೋದು. ಆದ್ದರಿಂದ ನನಗೆ ಗೊತ್ತಿರೋದನ್ನ ಯಾರಾದರೂ ಪಾಪ ಹೊಸ್ದಾಗಿ ಟ್ರೇಡ್ ಮಾಡ್ತಾರೋ, ಇನ್ನೂ ಲಾಸ್ ಆಯ್ತಾನೆ ಇರ್ತಾರಲ್ಲ, ಅವ್ರಿಗೆ ಹೆಲ್ಪ್ ಆಗಲಿ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ನಾನೇನಾದರೂ ಈ ವಿಡಿಯೋಗೆ ಎಫರ್ಟ್ ಹಾಕಿದ್ದೀನಿ ಅಂತ ಅನಿಸಿದ್ರೆ ನನ್ನ ವಿಡಿಯೋಗೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.